ನಮಸ್ಕಾರ. ನನ್ನ ಹೆಸರು ವಿಮಲಾಂಬ. ಸುಮಾರು ವರ್ಷಗಳಿಂದಲೂ ಬೆನ್ನು ನೋವು, ಕಾಲು ನೋವು, ಕೈ ನೋವು ಅದೆಲ್ಲ ತುಂಬ ಇತ್ತು. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೆ. ಅವ್ರು ಕೊಟ್ಟಂತಹ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸು ಅದೆಲ್ಲ ತಗೊಳ್ತಾ ಇದ್ದೆ. ಎಲ್ಲಿವರೆಗೆ ಆ ಟ್ಯಾಬ್ಲೆಟ್ಸು ಮತ್ತು ಇಂಜೆಕ್ಷನ್ ಪವರ್ ಇರ್ತಾ ಇತ್ತೋ ಅಲ್ಲಿವರೆಗೂ ನಾನು ಆರಾಮಾಗಿರ್ತಿದ್ದೆ. ಮತ್ತೆ ಸ್ಟಾರ್ಟ್ ಆಗ್ತಾ ಇತ್ತು. ಡಾಕ್ಟ್ರು ನಮ್ಮ ಮಂಡಿ ಎಲ್ಲ ಸೌದೋಗಿದೆ, ಅದಕ್ಕೋಸ್ಕರ ಆಪರೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ. ನೋವು ಬಂದಾಗ ಯಾವುದಾದ್ರೂ ಎಣ್ಣೆ ಹಚ್ಕೊಳ್ಳೋದು, ಮಾಡೋದು, ಮಟ್ಟೋದು ಇದು ಮಾಡಿಕೊಂಡು ಅದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಟಿ ವಿ ನೋಡ್ತಾ ಇರುವಾಗ ಈ ಅಡ್ವರ್ಟೈಸ್ಮೆಂಟ್ ಬಂತು ಸೌಖ್ಯದು. ನಾನು ಬಂದೆ, ಡಾಕ್ಟರ್ ಮಡೋನ್ ಅವ್ರನ್ನ ಮೀಟ್ ಮಾಡಿದೆ. ನನಗೇನೇನು ನೋವಿತ್ತು ಅದನ್ನೆಲ್ಲ ಕೂಲಂಕಷವಾಗಿ ಹೇಳ್ತಾ ಬಂದೆ. ನನ್ನನ್ನು ಚೆಕ್ ಮಾಡಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು. ಆವತ್ತಿಂದ ಟ್ರೀಟ್ಮೆಂಟ್ ಶುರು ಮಾಡಿದೆ. ನಾನು ಇಲ್ಲಿಗೆ ಬಂದು 25 ದಿವಸ ಆಯಿತು. ಮೊದಲನೇ ದಿವಸ ತಗೊಂಡ ಕೂಡಲೇ ಮನಸ್ಸಿಗೆ ಏನೋ ಒಂಥರ ಖುಷಿ ಆಯಿತು. ಮುಂಚೆ ನಾನು ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಎಲ್ಲಿ ಬಿದ್ದುಬಿಡ್ತೀನೋ, ಇಲ್ಲಿ ಮಾಡಿಬಿಡ್ತೀನಿ ಅಂತ ಸ್ವತಂತ್ರವಾಗಿ ಒಬ್ಬಳೇ ಎಲ್ಲೂ ಹೋಗ್ತಾ ಇರಲಿಲ್ಲ. ಈ ಟ್ರೀಟ್ಮೆಂಟ್ ತಗೊಳಕ್ಕೆ ಶುರು ಮಾಡಿ 25 ದಿವಸದಿಂದ ಧೈರ್ಯವಾಗಿ ಓಡಾಡ್ತೀನಿ ಅನ್ನೋ ಮನೋಭಾವನೆ ಬಂದಿದೆ. ಇನ್ನೊಂದು ವಿಶೇಷ ಹೇಳಬೇಕು ಅಂದರೆ, ಈ ನನ್ನ ಕೈನಲ್ಲಿ ಈ ಬೆರಳನ್ನು ಆಡ್ಸೋಕ್ಕೆ ಆಗ್ತಿರ್ಲಿಲ್ಲ. ಈ 2 ಬೆರಳಿದೆ ನೋಡಿ, ಒಂದು ಲೋಟ ಕೂಡ ಇಟ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಈ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಈಗ ನೋಡಿ ಕ್ಲೀನಾಗಿ ಕೈ ಆಡಿಸ್ತೀನಿ. ಅದೊಂದು ಭಾಳ ಖುಷಿಯಾಗಿದೆ.